ದೇವರೇ, ನಿನ್ನ ಸಿಂಹಾಸನವು ಯುಗಯುಗಾಂತರಗಳಲ್ಲಿಯೂ ಇರುವುದು, ನಿನ್ನ ರಾಜದಂಡವು ನ್ಯಾಯಸ್ಥಾಪಕವಾದದ್ದೇ. ಮಂಗಳವಾರ 11 ಮಾರ್ಚ್ 2025 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಹಿಬ್ರಿಯರಿಗೆ ಬರೆದಂಥ ಪತ್ರಿಕೆ 6ನೇ ಅಧ್ಯಾಯದ 15ನೇ ವಚನ. ಆ ವಾಗ್ದಾನದ ಫಲಕ್ಕೋಸ್ಕರ ಅಬ್ರಹಾಮನು ಬಹು ದಿವಸ ಕಾದುಕೊಂಡಿದ್ದು ಆ ಫಲವನ್ನು ದೇವರು ಹೇಳಿದ ಹಾಗೆಯೇ ಹೊಂದಿದನು ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಶುಭೋದಯ. ದೇವರು ನಂಬಿಗಸ್ತನು, ಮಾಡಿದಂಥ ವಾಗ್ದಾನವನ್ನು ಖಂಡಿತವಾಗಿ ನೆರವೇರಿಸುವವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಯಥಾರ್ಥವಾಗಿ ನಂಬಿಕೆಯಿಂದ ತಾಳ್ಮೆಯಿಂದ ಕಾಯುವಂಥವರಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ತಾಳ್ಮೆಯಿಂದ ಕಾಯುವುದು. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ದೇವರು ವಾಗ್ದಾನ ಮಾಡಿದಂತೆಯೇ ಆ ವಾಗ್ದಾನವನ್ನು ನೆರವೇರಿಸುತ್ತಾನೆ. ದೇವರು ಅಬ್ರಹಾಮನೊಂದಿಗೆ ಮಾಡಿದಂಥ ಆ ಒಂದು ವಾಗ್ದಾನವನ್ನು ತನ್ನ ಮೇಲೆಯೇ ದೇವರು ಆಣೆಯಿಟ್ಟು, ಯಾಕಂದರೆ ದೇವರಿಗಿಂತ ಇನ್ಯಾರೂ ದೊಡ್ಡವರಲ್ಲ. ದೇವರು ತನ್ನ ಮೇಲೆ ಆಣೆ ಇಟ್ಟುಕೊಳ್ಳುತ್ತಾ ಆ ವಾಗ್ದಾನ ನೆರವೇರಿಸುತ್ತೇನೆ ಎಂಬುದಾಗಿ ಹೇಳಿದಂತೆಯೇ ನೆರವೇರಿಸಿದನು. ಅಬ್ರಹಾಮನು ಕೂಡ ದೇವರು ಮಾಡಿದಂಥ ವಾಗ್ದಾನವನ್ನು ನಂಬಿ ಅದಕ್ಕೋಸ್ಕರವಾಗಿ ತಾಳ್ಮೆಯಿಂದ ಕಾದಿದ್ದನು ಎಂಬುದಾಗಿ ನೋಡುತ್ತೇವೆ. ಅದಕ್ಕೋಸ್ಕರವಾಗಿ ಅಬ್ರಹಾಮನು ದೇವರು ಮಾಡಿದಂಥ ಆ ವಾಗ್ದಾನವನ್ನು ಅನುಭವಿಸಿದನು. ಕರ್ತನಲ್ಲಿ ಪ್ರಿಯರೇ, ದೇವರು ನಂಬಿಗಸ್ತನು, ಖಂಡಿತವಾಗಿ ವಾಗ್ದಾನವನ್ನು ನೆರವೇರಿಸುತ್ತಾನೆ. ಆದರೆ ತನ್ನನ್ನು ನಂಬುವಂಥ ಮಕ್ಕಳು ದೇವರನ್ನು ನಂಬಿಕೆಯಿಂದ ಸ್ವೀಕರಿಸಿ ತಾಳ್ಮೆಯಿಂದ ನಂಬುತ್ತಾ ಕಾಯುವುದಾದರೆ ತಕ್ಕ ಸಮಯದಲ್ಲಿ ದೇವರು ತನ್ನ ಚಿತ್ತದ ಮೇರೆಗೆ ತಕ್ಕ ಸಮಯದಲ್ಲಿ ಆ ಒಂದು ಕಾರ್ಯವನ್ನು ನಡೆಸುವಂತವನಂದರೆ ವಾಗ್ದಾನವನ್ನು ತಕ್ಕ ಸಮಯದಲ್ಲಿ ನೆರವೇರಿಸುವವನಾಗಿದ್ದಾನೆ. ನಾವು ಮಾಡಬೇಕಾದ ಕಾರ್ಯ ಏನಂದ್ರೆ ದೇವರ ಮಾತಿನಲ್ಲಿ ನಂಬಿಕೆ ಇಡಬೇಕು, ನಂಬಿಕೆ ಇಟ್ಟು ಕಾಯಬೇಕು, ತಾಳ್ಮೆಯಿಂದ ಕಾಯಬೇಕು. ಖಂಡಿತವಾಗಿಯೂ ದೇವರ ವಾಗ್ದಾನ ಅದು ಎಂದಿಗೂ ಬಿದ್ದು ಹೋಗುವುದಿಲ್ಲ, ನೆರವೇರುವಂಥದ್ದಾಗಿದೆ. ಸ್ವೀಕರಿಸಲಿಕ್ಕೆ ನಮಗೆ ಮನಸ್ಸು ಬೇಕು. ನಾವು ಪೂರ್ಣ ನಂಬಿಕೆ ಇಡುವಾಗ, ತಾಳ್ಮೆಯಿಂದ ಕಾಯುವಾಗ ಅದ್ಭುತವಾದಂಥ ರೀತಿಯಲ್ಲಿ ತನ್ನ ಸಮಯಕ್ಕೆ ತಕ್ಕ ಹಾಗೆ ದೇವರು ವಾಗ್ದಾನವನ್ನು ನೆರವೇರಿಸುತ್ತಾನೆ. ಕರ್ತನೇ, ದಯಮಯ ಸ್ವಾಮಿ, ನೀನು ಮಾಡಿದಂಥ ವಾಗ್ದಾನ ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ನಡೆಯುತ್ತದೆ ಎಂಬ ನಂಬಿಕೆ, ಭರವಸೆ ನಮ್ಮಲ್ಲಿ ಇಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.